ಪೂಜೆಗೆ ಚೌಚೌ ತಿಂತಿರಲ್ಲ, ಈ ಚೌಚೌ ತಿನ್ನುವ ಮುನ್ನ ಒಮ್ಮೆ ಈ ವಿಡಿಯೋ ನೋಡಿ. और अभी तो रुको, क्लाइमैक्स अभी बाकी. ಈ ರೀತಿ ಬಣ್ಣ ಹಾಕಿ ಜನರಿಗೆ ತಿನ್ನಿಸೋ ಬದಲು ಒಂದೇ ಸಲಕ್ಕೆ ವಿಷ ಹಾಕಿ ತಿನ್ನಿಸ್ಬಿಡಿ. ಪೇಂಟ್ ಹಾಕೋ ರೀತಿಯಲ್ಲಿ ಇದೆ ರೀ, ಪೇಂಟ್ ಹಾಕೋ ರೀತಿಯಲ್ಲಿ. ಹಾಕಿ ಹಾಕಿ ಇದು ಮಾಡ್ತಾ ನೋಡಿ, ಮಣ್ಣು ಗಿಣ್ಣು ಎಲ್ಲ ಇರುತ್ತೆ, ಎಣ್ಣೆ ಕತೆ ಅದು ಇನ್ನೊಂದು. कितने तेजस्वी लोग हैं हमारे पास, कितने ಎಣ್ಣೆ ಯಾವ ರೀತಿ ಇದೆ ನೋಡಿ, ಕಪ್ಪು ಕಪ್ಪು ಕಪ್ಪಾಗಿದೆ. ಎಷ್ಟು ದಿನ ಆಯ್ತು ಇದು ಯಾವ ಎಣ್ಣೆನೋ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಈ ಪರಿ ಒಂದು ಕೊಳಕು ಕೊಳಕಾದ ಆಯಿಲ್ ಅನ್ನ ಬಳಸ್ಕೊಂಡು ಇನ್ನು ನಮ್ಮ ಕರ್ನಾಟಕದಲ್ಲಿ ಕ್ಯಾನ್ಸರ್ ರೋಗಿಗಳು ಜಾಸ್ತಿ ಆಗದೆ ಇರ್ತಾರ? ಇದನ್ನ ಫುಡ್ ಟೆರರಿಸಂ ಅಂತ ಹೇಳ್ಬೇಕು. ಆಹಾರ ಉಗ್ರರು ಇವರು, ಬೇರೆ ಯಾರೂ ಅಲ್ಲ. emotional damage. ಇದನ್ನ ನೋಡುವಾಗ ಇವರು ತಿನ್ನೋ ಆಹಾರ ಮಾಡ್ತಿದಾರ, ದನಕ್ಕೆ ಹಾಕುವಂತ ಹಿಂಡಿ ಕೂಡ ಇದಕ್ಕಿಂತ ಚೆನ್ನಾಗಿ ತಯಾರು ಮಾಡ್ತಾರೆ. ಅಷ್ಟು ಕೊಳಕು, ಅಷ್ಟು ಗಪ್ಪು, ಅಷ್ಟು ಗಲೀಜು, ಇದನ್ನೆಲ್ಲ ಕಮಿಷನರ್ಗೆ ತಿಳಿಸ್ಬೇಕು. ತಮಾಷೆ ಅಂದ್ರೆ ಇದು ಆರೋಗ್ಯ ಸಚಿವರಾಗಿರುವಂತ ದಿನೇಶ್ ಗುಂಡೂರಾವ್ ಅವರ ಕ್ಷೇತ್ರದಲ್ಲಿದೆ. ಜನರ ಆರೋಗ್ಯ ರಕ್ಷಣೆ ಮಾಡ್ತೀನಿ ಅನ್ನುವಂಥ ಆರೋಗ್ಯ ಸಚಿವರ ಕ್ಷೇತ್ರದಲ್ಲಿ ಇಂಥ ಒಂದು ಆರೋಗ್ಯವನ್ನ ಹಾಳು ಮಾಡುವಂತ ಫ್ಯಾಕ್ಟರಿಗಳಿವೆ ಅಂತಂದ್ರೆ ಏನ್ ದಿನೇಶ್ ಗುಂಡೂರಾವ್ ಅವರಿಗೆ ಕಾಣ್ತಾ ಇಲ್ವಾ? ಕಮಿಷನರ್ ಅವರೇ, ನಿಮ್ಮ ಮೂತಿಗೆ ಇಡ್ತಾ ಇದ್ದೀನಿ, ನಿಮ್ಮ ಮುಖಕ್ಕೆ ಇಡ್ತಾ ಇದ್ದೀನಿ ಬಣ್ಣ ಬಳಿಸೋ ರೀತಿಯನ್ನ. ಇದು ಇಷ್ಟು ಪ್ರಾಡಕ್ಟ್ಗಳಿಗೆ FSSAI ಇಲ್ಲ. ಇದೇನು ಅಧಿಕಾರಿಗಳಿಗೆ ಕಾಣಲ್ವಾ? ಇವರೇನು ಕದ್ದು ಮುಚ್ಚಿ ಸ್ಮಗ್ಲಿಂಗ್ ಮಾಡ್ತಿದಾರ? ಇಲ್ಲ. ಇಲ್ಲಿ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ? ಮಣ್ಣು ತಿಂತಿದಾರ? ಜನರಿಗೆ ವಿಷ ತಿನ್ನಿಸುವಂತ ಇಂಥ ಫ್ಯಾಕ್ಟರಿಗಳನ್ನ ಮುಚ್ಚಿ ಮನೆ ಕಳಿಸೋ ಬದಲು ಅವರಿಂದ ಲಂಚ ತಗೊಂಡು ನಿಮ್ಮ ಅಧಿಕಾರಿಗಳು ಕೊಬ್ಬಿ ಕೂತಿದ್ದಾರೆ. Emotional damage. खत्म. बाय बाय, टाटा, गुड बाय, गया.